ವೆಲ್ಕಮ್ ಟು ಟೆಸ್ಟರ್ ಗ್ಲಾಸಸ್. ಈ ಒಂದು ವಿಡಿಯೋದಲ್ಲಿ 2021 ಜೂನ್ ತಿಂಗಳ ಪ್ರಚಲಿತ ಘಟನೆಗಳ ಮೇಲಿನ ಹೇಳಿಕೆ ರೂಪದ ಬಹುಆಯ್ಕೆಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಫಾರ್ ಯುವರ್ ಇನ್ಫಾರ್ಮೇಷನ್, ಟೆಸ್ಟರ್ ಬುಕ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ. ಟೆಸ್ಟ್ ಡ್ರೈವ್ ಪುಸ್ತಕವು ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ಒಳಗೊಂಡಿರುವ ಒಂದು ಕೈಪಿಡಿಯಾಗಿದೆ. ಈ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪ್ರಿಪ್ರೇಷನ್ ಪ್ರೊಸೆಸ್ಸಲ್ಲಿ ನಾವು ಯಾವ ಹಂತದಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳಲು ಸಹಾಯ ಆಗುತ್ತದೆ. And without wasting the time, let us go into the today's topic. ಮೊದಲನೇ ಪ್ರಶ್ನೆ, ಹೇಳಿಕೆ 1. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಅರುಣ್ ಕುಮಾರ್ ಮಿಶ್ರಾ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದರೆ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆ 2, ಈ ಅಧ್ಯಕ್ಷರನ್ನ ನೇಮಕ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ, ಗೃಹ ಸಚಿವರು, ರಾಜ್ಯಸಭೆಯ ಸಭಾಪತಿ, ಲೋಕಸಭಾ ಸ್ಪೀಕರ್ ಮತ್ತು ಪ್ರತಿಪಕ್ಷದ ನಾಯಕರನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಇದರಲ್ಲಿ ರಾಜ್ಯಸಭೆಯ ಸಭಾಪತಿಯವರು ಆ ಸಮಿತಿಯಲ್ಲಿ ಇರಲ್ಲ. ಹಾಗಾಗಿ ಹೇಳಿಕೆ 2 ತಪ್ಪಾದ ಹೇಳಿಕೆಯಾಗಿದೆ. ರಾಜ್ಯಸಭೆಯ ಸಭಾಪತಿ ಅಂದರೆ ಉಪರಾಷ್ಟ್ರಪತಿಯವರು ಇರ್ತಾರೆ. ಸೊ ಹೇಳಿಕೆ 1 ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಒಂದು ಸ್ಲೈಡಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕುರಿತಾಗಿ, ಅದರ ಹಿನ್ನೆಲೆಯ ಕುರಿತಾಗಿ ಹೇಳಲಾಗಿದೆ. ಹಾಗೂ ಅದರ ಅಧ್ಯಕ್ಷರ ಕ್ವಾಲಿಫಿಕೇಶನ್ ಏನಿರಬೇಕು, ಅದರ ಸದಸ್ಯರು ಏನೇನಾಗಿರಬೇಕು ಅಂತ ಹೇಳಲಾಗಿದೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಗಿ ನಿವೃತ್ತರಾಗಿರಬೇಕು. ಹಾಗೂ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು. ಹಾಗೂ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಕೆಲಸ ಮಾಡಿರಬೇಕು. ಈ ಥರ ಎಲ್ಲ ಹೇಳಲಾಗಿದೆ. ಈ ಒಂದು ಸ್ಲೈಡಲ್ಲಿ ಅಧ್ಯಕ್ಷರ ನೇಮಕಾತಿಯ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಲಾಗಿದೆ. ಪ್ರಧಾನಿಯವರು ಇರ್ತಾರೆ, ಪ್ರಧಾನಮಂತ್ರಿಯವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಇರ್ತಾರೆ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಇರ್ತಾರೆ, ಲೋಕಸಭೆಯ ಸ್ಪೀಕರ್ ಇರ್ತಾರೆ, ಹಾಗೂ ರಾಜ್ಯಸಭೆಯ ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು ಇರೋದಿಲ್ಲ, ಉಪಾಧ್ಯಕ್ಷರು ಇರ್ತಾರೆ. ಈ ಒಂದು ಸ್ಲೈಡಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೊಟ್ಟಿದ್ದಾರೆ. 1993ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ ಅಂತ ಹೇಳಲಾಗಿದೆ. ಹಾಗೂ ಇದರ ಕೆಲಸ ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿ ಇವುಗಳನ್ನು ಕಾಪಾಡೋದು ಆಗಿದೆ. ಈ ಒಂದು ಸ್ಲೈಡಲ್ಲಿ ಹ್ಯೂಮನ್ ರೈಟ್ಸ್ ಅಂದರೆ ಏನೇನು ಅಂತ ಹೇಳಲಾಗಿದೆ. ಈ ಒಂದು ವಿಡಿಯೋದ PDF ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಸ್ಲೈಡಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರ ಬ್ಯಾಕ್ಗ್ರೌಂಡನ್ನು ಕೊಡಲಾಗಿದೆ. ಅಂದರೆ ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಅಂತ ಕರೀತಾರೆ. ಕಾರಣ ಏನಕ್ಕೆ ಅಂತಂದರೆ 1948 ಡಿಸೆಂಬರ್ 10ರಂದು ಪ್ಯಾರಿಸ್ನಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ನಡೀತದೆ. ಆ ಒಂದು ಅಸೆಂಬ್ಲಿಯಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಆ ಒಂದು ದಿನದ ನೆನಪಿಗಾಗಿ ಡಿಸೆಂಬರ್ 10 ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಹೇಳಿಕೆ 1. ಇತ್ತೀಚೆಗೆ ಉತ್ತರ ಪ್ರದೇಶದ ಮಾಜಿ ಮುಖ್ಯ ಕಾರ್ಯದರ್ಶಿಯಾದ ಅನೂಪ್ ಚಂದ್ರ ಪಾಂಡೆ ಅವರನ್ನು ನೂತನ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಿದರೆ ಈ ಹೇಳಿಕೆ ಸರಿಯಾಗಿದೆ. ಇಲ್ಲಿ ನೋಡಬೇಕು, ಮುಖ್ಯ ಚುನಾವಣಾ ಆಯುಕ್ತರು ಅಂತಂದರೆ ಹೇಳಿಕೆ ತಪ್ಪಾಗುತ್ತೆ. ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಿದರೆ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಈ ಸಂಸ್ಥೆಯು ಲೋಕಸಭೆ, ರಾಜ್ಯಸಭೆ, ಭಾರತದ ರಾಜ್ಯ ಶಾಸಕಾಂಗಗಳು, ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳಿಗೆ ಚುನಾವಣೆಯನ್ನು ನಡೆಸುತ್ತೆ ಅಂತ ಹೇಳಿದರೆ ಈ ಹೇಳಿಕೆಯನ್ನು ಸರಿಯಾಗಿದೆ. ಹೇಳಿಕೆ 3, ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗವನ್ನು 25 ಜನವರಿ 1950ರಂದು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದರೆ ಸರಿಯಾಗಿದೆ. ಅದಕ್ಕಾಗಿಯೇ ಆ ಒಂದು ದಿನವನ್ನು ಅಂದರೆ ಜನವರಿ 25 ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1, 2 ಮತ್ತು 3 ಸರಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಸ್ಲೈಡಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ಕಾಣಬಹುದು. ಹಾಗೂ ಎಲೆಕ್ಷನ್ ಕಮಿಷನರ್ ಇವರನ್ನು ಕಾಣಬಹುದು, ರಾಜೀವ್ ಕುಮಾರ್. ಅನೂಪ್ ಚಂದ್ರ ಪಾಂಡೆ ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ, ಇವರನ್ನು ಕಾಣ್ಬೋದು. ಇವ್ರ ಮೇಲೇನೆ ಈಗ ಪ್ರಶ್ನೆ ರೈಸ್ ಆಗಿರೋದು. ಇವರು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಾರೆ, ಚೀಫ್ ಎಲೆಕ್ಟರಲ್ ಕಮಿಷನರ್. ಈ ಒಂದು ಸ್ಲೈಡಲ್ಲಿ ಭಾರತದ ಚುನಾವಣಾ ಆಯೋಗದ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ. 324ನೇ ವಿಧಿ ಚುನಾವಣಾ ಆಯೋಗದ ಕುರಿತಾಗಿ ಹೇಳುತ್ತದೆ. ಹಾಗೂ ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ.
ಈ ಒಂದು ಸ್ಲೈಡಲ್ಲಿ ಭಾರತದ ಚುನಾವಣಾ ಆಯೋಗದ ಸಂಯೋಜನೆ ಕುರಿತಾಗಿ ಹಾಗೂ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಲಾಗಿದೆ. ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಮತ್ತು ಇತರ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯ ಕುರಿತಾಗಿ ಹೇಳಲಾಗಿದೆ. ಅವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು ಯಾವುದು ಮೊದಲೇ ಎಂದು ಅದರಂತೆ ಅಧಿಕಾರದಿಂದ ನಿವೃತ್ತರಾಗುತ್ತಾರೆ ಅಂತ ಹೇಳಲಾಗಿದೆ. ಹಾಗೂ ಅವರ ರಾಜೀನಾಮೆ ಕುರಿತಾಗಿ ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್, ಹೇಳಿಕೆ 1. QS ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ವಿಶ್ವವಿದ್ಯಾಲಯ ಶ್ರೇಯಾಂಕಗಳ 18ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿದರೆ ಈ ಹೇಳಿಕೆ ಸರಿಯಾಗಿದೆ. ಕಾರಣ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅನ್ನು ಈ QS ಅಂತಕ್ಕಂಥ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. ಹಾಗಾಗಿ ಹೇಳಿಕೆ 1 ಸರಿಯಾಗಿ ಇರುತ್ತದೆ. ಹೇಳಿಕೆ 2, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಸತತ 10ನೇ ವರ್ಷವು ವಿಶ್ವದ ನಂಬರ್ 1 ವಿಶ್ವವಿದ್ಯಾಲಯ ಆಗಿ ಮುಂದುವರಿಯುವ ಮೂಲಕ ದಾಖಲೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ 10ನೇ ವರ್ಷನೂ ಈ ಒಂದು ಇನ್ಸ್ಟಿಟ್ಯೂಟ್ ಟಾಪ್ 1 ಪೊಸಿಷನಲ್ಲಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಈ ಹೇಳಿಕೆನೂ ಸರಿಯಾಗಿದೆ. ಹೇಳಿಕೆ 3, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, IIT ಡೆಲ್ಲಿ ಇವು ಟಾಪ್ 200 ರ್ಯಾಂಕಿಂಗ್ನಲ್ಲಿ ಸ್ಥಾನ ಪಡೆದ ಭಾರತದ 3 ವಿಶ್ವವಿದ್ಯಾಲಯಗಳಾಗಿವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಹೇಳಿಕೆನೂ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಎಲ್ಲವೂ ಸರಿ ಇಸ್ ದ ರೈಟ್ ಆನ್ಸರ್. ಭಾರತನ ಕನ್ಸಿಡರ್ ಮಾಡಿದರೆ IIT ಬಾಂಬೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸೆಕೆಂಡ್ ಪ್ಲೇಸಲ್ಲಿದೆ. ಈ ಒಂದು ಸ್ಲೈಡಲ್ಲಿ QS ವಿಶ್ವವಿದ್ಯಾಲಯಗಳ ಶ್ರೇಯಾಂಕ ಅಂದರೆ ಏನು, ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂದರೆ ಏನು, ಹಾಗೂ ಅವುಗಳನ್ನು ಕನ್ಸಿಡರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ ಏನೇನು ಅಂತ ಕೊಡಲಾಗಿದೆ. ಈ ಒಂದು ಸ್ಲೈಡಲ್ಲಿ ವಿಶ್ವದ ಟಾಪ್ 3 ವಿಶ್ವವಿದ್ಯಾಲಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲಾಗಿದೆ. ನಮಗೆ ಗೊತ್ತು, ಮೊದಲನೇ ಟಾಪ್ 1 ಪೊಸಿಷನಲ್ಲಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ದಾರೆ. 2ನೇ ಪೊಸಿಷನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆ. 3ನೇ ಪೊಸಿಷನಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇದೆ. ಹಾಗೂ ಭಾರತದಿಂದ ಟಾಪ್ 200 ರ್ಯಾಂಕಿಂಗ್ನಲ್ಲಿ ಇರ್ತಕ್ಕಂಥ 3 ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ ಈ 3 ವಿಶ್ವವಿದ್ಯಾಲಯಗಳು ಟಾಪ್ 200ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ನೆಕ್ಸ್ಟ್ ಕ್ವಶನ್, ಹೇಳಿಕೆ 1 ಇದು ಈ ಒಂದು ಪ್ರಶ್ನೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಇದರ ಕುರಿತಾಗಿ ಹೇಳಲಾಗಿದೆ. ಹೇಳಿಕೆ 1ರಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ಭಾರತದ ಯಾವುದೇ ಭಾಗದಲ್ಲಿ ಇದ್ದರೂ ಸಹ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಆಹಾರ ಧಾನ್ಯಗಳನ್ನು ಪಡೆಯಬಹುದಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಈ ಒಂದು ಯೋಜನೆಯ ಉದ್ದೇಶನೇ ಅದಾಗಿದೆ. ಎಸ್ಪೆಷಲಿ ವಲಸಿಗರು ಅಥವಾ ಮೈಗ್ರೆಂಟ್ಸಿಗೆ ಉಪಯೋಗ ಆಗಲಿ ಅಂತ. ಅವರು ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಹೋದ್ರೂ ಆ ರಾಜ್ಯದಲ್ಲಿ ಈಗ ಒಂದು ಪಡಿತರ ಚೀಟಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ದೇಶದ ಯಾವುದೇ ಒಂದು ಭಾಗದಲ್ಲಿಯೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಅವರು ಆಹಾರ ಧಾನ್ಯಗಳನ್ನು ಖರೀದಿ ಮಾಡಬಹುದಾಗಿದೆ. ಹಾಗಾಗಿ ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2, ರಾಷ್ಟ್ರೀಯ ಸಂಭವನೀಯತೆ ಅಥವಾ ಚಲನಶೀಲತೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರಗಳಿಗೆ ದ್ವಿಭಾಷಾ ರೂಪದಲ್ಲಿ ಪಡಿತರ ಚೀಟಿಯನ್ನು ನೀಡುವಂತೆ ಕೋರಲಾಗಿದೆ ಅಂತ ಹೇಳಲಾಗಿದೆ. ಅಂದರೆ ಸ್ಥಳೀಯ ಭಾಷೆಯ ಜೊತೆಗೆ ಒಂದು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯನ್ನು ಈ ಒಂದು ಪಡಿತರ ಚೀಟಿಯಲ್ಲಿ ಸೇರಿಸಬಹುದು ಅಂತ ಹೇಳಿದರೆ ಈ ಹೇಳಿಕೆನ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಸರಿ ಇಸ್ ದ ರೈಟ್ ಆನ್ಸರ್. ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತಕ್ಕಂಥ PDF-ನಲ್ಲಿ ಇನ್ನಷ್ಟು ನಿಮಗೆ ವಿವರಣೆಯನ್ನು ಪಡೆದುಕೊಳ್ಳಬಹುದು. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ಸ್ಲೈಡಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಕುಲಭೂಷಣ್ ಜಾಧವ್ ಅವರ ಬಗ್ಗೆ ಕೇಳಿದರೆ ಅವರು ಪಾಕಿಸ್ತಾನದಲ್ಲಿ ಗೂಢಚಾರಿಕೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿರುತ್ತೆ. ಪಾಕಿಸ್ತಾನದ ಮಿಲಿಟರಿ ನ್ಯಾಯಾಲಯ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆ 2, ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದ್ದರೆ ನ್ಯೂಯಾರ್ಕ್ನಲ್ಲಿ ಹೆಡ್ ಕ್ವಾರ್ಟರ್ ಅನ್ನು ಹೊಂದಿರದ ಏಕೈಕ ಸಂಸ್ಥೆ ಅಂದರೆ ಅದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗಿರುತ್ತೆ. ಇದನ್ನು ಬಿಟ್ಟು ಉಳುಕಿದ್ದ ಏನು ಪ್ರಮುಖ ಅಂಗಗಳು ಏನಿರ್ತವೆ ವಿಶ್ವಸಂಸ್ಥೆ ಅವುಗಳ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ನಲ್ಲಿ ಇರ್ತವೆ. ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ, ಇದರದ್ದು ಹೆಡ್ ಕ್ವಾರ್ಟರ್ ಮಾತ್ರ ಹೇಗ್ನಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುಲಭೂಷಣ್ ಜಾಧವ್ ಅವರಿಗೆ ಮೇಲ್ಮನವಿ ಸಲ್ಲಿಸಲು ಪಾಕಿಸ್ತಾನ ಮಸೂದೆ ಪಾಸ್ ಮಾಡಿರುತ್ತೆ. ಹಾಗಾಗಿ ಈ ಒಂದು ವಿಷಯ ಸುದ್ದಿಯಲ್ಲಿದೆ. ಈ ಒಂದು ಸ್ಲೈಡಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಈ ಒಂದು ಸ್ಲೈಡಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಅಲ್ಲಿ 15 ಜನ ನ್ಯಾಯಾಧೀಶರು ಇರ್ತಾರೆ. ಅವರ ಅಧಿಕಾರಾವಧಿ 9 ವರ್ಷ ಇರುತ್ತೆ. ಹಾಗೂ ಇನ್ನಿತರ ಮಾಹಿತಿಯನ್ನು ನೀಡಲಾಗಿದೆ. ಈ ಒಂದು ಸ್ಲೈಡಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ 15 ನ್ಯಾಯಾಧೀಶರನ್ನು ಪ್ರಪಂಚದ ಯಾವ ಭಾಗದಿಂದ ಎಷ್ಟೆಷ್ಟು ಜನರನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ.
ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಇನಿ ಪ್ರಶಸ್ತಿಯ ಪುರಸ್ಕೃತರ ಯಾರು ಅಂತ ಕೇಳಿದರೆ ಇದಕ್ಕೆ ಉತ್ತರ CNR ರಾವ್. ಇನಿ ಪ್ರಶಸ್ತಿ ಇದನ್ನು ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಅಂತಾನೆ ಕರೀತಾರೆ. ಈ ಒಂದು ಇಂಧನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಮತ್ತು ಪರಿಸರ ಸಂಶೋಧನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಇಟಲಿ ದೇಶದ ತೈಲ ಮತ್ತು ಅನಿಲ ಕಂಪನಿಯಾದ ಇನಿ ವತಿಯಿಂದ ನೀಡಲಾಗುತ್ತದೆ. ಇನಿ ಪ್ರಶಸ್ತಿ ಪಡೆದ ಏಷ್ಯಾದ ಮತ್ತು ಭಾರತದ ಮೊದಲ ವಿಜ್ಞಾನಿ ಅಂತೇಳಿ CNR ಅವರು ಪಾತ್ರರಾಗಿದ್ದಾರೆ. CNR ಇವರ ಪೂರ್ತಿ ಹೆಸರು ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅಂತೇಳಿ. ಇವರಿಗೆ 2013ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಹಾಗೂ 1985ರಲ್ಲಿ ಪದ್ಮವಿಭೂಷಣ ಮತ್ತು 1974ರಲ್ಲಿ ಪದ್ಮಶ್ರೀ ಗೌರವವನ್ನು ಪಡೆದಿರುತ್ತಾರೆ. ಇವರಿಗೆ 2000 ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೂಲಕ ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪ್ರಶಸ್ತಿ ಎರಡನ್ನೂ ಪಡೆದ ಏಕೈಕ ವಿಜ್ಞಾನಿ ಎಂಬ ಕೀರ್ತಿಗೆ CNR ರಾವ್ ಅವರು ಭಾಜನರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2020ನೇ ಸಾಲಿನ ಬಸವಶ್ರೀ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಉತ್ತರ ಕೆ. ಕಸ್ತೂರಿ ರಂಗನ್. ಇವರು ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಬಸವಶ್ರೀ ಪ್ರಶಸ್ತಿಯ ಒಟ್ಟು ಮೊತ್ತ 5 ಲಕ್ಷ ರೂಪಾಯಿ ಆಗಿರುತ್ತೆ. ಇದನ್ನು ಕೊಡ್ತಕ್ಕಂಥವರು ಚಿತ್ರದುರ್ಗದ ಮುರುಘಾಮಠದವರು. ಬಸವಣ್ಣನವರ ಹೆಸರಿನಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೂ ಇನ್ನೆರಡು ಅಂತಂದರೆ ಒಂದು ಬಸವ ಪುರಸ್ಕಾರ, ಅದನ್ನು ಕರ್ನಾಟಕ ಸರ್ಕಾರ ನೀಡುತ್ತದೆ. ಹಾಗೂ ಬಸವ ಕೃಷಿ ಪ್ರಶಸ್ತಿ, ಇದನ್ನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದವರು ನೀಡ್ತಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ಯಾರನ್ನು ನಿಮ್ಹಾನ್ಸ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಉತ್ತರ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಂತ ಕರೀತಾರೆ. ನಿಮ್ಹಾನ್ಸ್ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಂತೇಳಿ. ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಇರುತ್ತದೆ. ನೆಕ್ಸ್ಟ್ ಕ್ವಶನ್, 2021ರ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ಅಂತ ಕೇಳಿದರೆ ಇದಕ್ಕೆ ಉತ್ತರ ಜಂಗಲ್ ಕ್ರೈ. ಈ ಒಂದು ಚಿತ್ರವು ಬುಡಕಟ್ಟು ಜನಾಂಗದ ಅನಾಥ ಮಕ್ಕಳ ಜೀವನದ ಕಥೆಯನ್ನು ಆಧರಿಸಿದ ಸಿನಿಮಾ ಆಗಿದೆ. ಇದರ ನಿರ್ದೇಶಕರು ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ಸಾಗರ್ ಬಳ್ಳಾರಿ ಅವರು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದಿನವನ್ನು ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಏಪ್ರಿಲ್ 24. ಈ ದಿನನೇ ಯಾಕೆ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ಈ ಒಂದು ದಿನದಂದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1993 ಏಪ್ರಿಲ್ 24ರಂದು ಜಾರಿಗೆ ಬರುತ್ತದೆ. ಆ ಒಂದು ದಿನದ ನೆನಪಿಗಾಗಿ ಏಪ್ರಿಲ್ 24ನ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ಕೆಳಗಿನ ಯಾವ ದಿನದಂದು ವಿಶ್ವ ಭೂ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರ ಏಪ್ರಿಲ್ 22. ನೆಕ್ಸ್ಟ್ ಕ್ವಶನ್, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಜೂನ್ 5. ನೆಕ್ಸ್ಟ್ ಕ್ವಶನ್, 2021ರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಏನಂತ ಕೇಳಿದರೆ ಥೀಮ್ ಕೇಳಿದರೆ ಇದಕ್ಕೆ ಉತ್ತರ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತೇಳಿ, ಅಂದರೆ ರೀಇಮ್ಯಾಜಿನ್, ರೀಕ್ರಿಯೇಷನ್ ಅಂಡ್ ರಿಸ್ಟೋರ್ ಅಂತೇಳಿ. ನೆಕ್ಸ್ಟ್ ಕ್ವಶನ್, ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಮೇ 8. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಈ ವಿಡಿಯೋದ PDF ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಥ್ಯಾಂಕ್ ಯು.